ಹಾಯ್, ನಾನು ನಿಮ್ಮ ಕವನ. ಇದು ಕೇರಳದ ಅಲುಪಿ ಅಂತ. ಮುನ್ನಾರಿಂದ ನಾನು ಇಲ್ಲಿಗೆ ಬರೋದಕ್ಕೆ 5 ಅವರ್ ಜರ್ನಿ ಆಯಿತು. ನಾನು ಬಸ್ಸಲ್ಲೇ ಬಂದು ಆ ದಿನ ಇಲ್ಲೇ ಒಂದು ಹೋಮ್ ಸ್ಟೇನ ತಗೊಂಡು ಮಲಗಿ ಬೆಳಿಗ್ಗೆ ಎದ್ದು ಫ್ರೆಶ್ ಆಫ್ ಆಗಿ ನಾನು ಹೋಗಿದ್ದು ಕೃಷ್ಣನ ಟೆಂಪಲ್ಗೆ. ಕೃಷ್ಣನ ದರ್ಶನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 12 ಗಂಟೆ ಆಯಿತು. ಆಗಲೇ ಬೋಟ್ ಹೌಸ್ ಜರ್ನಿ ಸ್ಟಾರ್ಟ್ ಆಗಿತ್ತು. ನಾನು ಫುಲ್ ಬೋಟ್ನ ತಗೊಂಡೆ ರೆಂಟ್ಗೆ. ನನಗೆ ಸಿಕ್ಕಿದ್ದು 6,000 ರೂಪಾಯಿಗೆ 2 ಶೇರಿಂಗಲ್ಲಿ ಸಿಕ್ತು. ಇಲ್ಲಿ 5,000ದಿಂದ 30,000ದವರೆಗೂ ಬೋಟ್ ಹೌಸು ಇಲ್ಲಿ ಲಭ್ಯ ಇದ್ದಾವೆ. ಇಬ್ಬರಿಗೆ ಒಂಥರ ಕಾಸ್ಟು, ಮತ್ತು ಹಲವಾರು ಜೊತೆ ಶೇರ್ ಮಾಡ್ಕೊತೀವಂದರೆ ಇನ್ನೊಂದು ಥರ ಕಾಸ್ಟು. ಇಲ್ಲಿ ಫ್ರೆಂಡ್ಸ್ ಜೊತೆ ಬಂದರೆ ಡಾಮೆಂಟ್ರಿಗಳು ಬೋಟುಗಳು ಸಹ ಇಲ್ಲಿ ಸಿಗ್ತವೆ. ಫ್ಯಾಮಿಲಿಗೂ ಸಹ ಇಲ್ಲಿ ಅವೈಲೇಬಲ್ ಇದ್ದಾವೆ. ಸ್ವಲ್ಪ ಹೈಜಿನಿಕ್ ಆಗಿರೋದು ನೋಡಿ ತಗೋಬೇಕಾಗುತ್ತೆ. ಇಲ್ಲಿ ಬೋಟ್ ಜರ್ನಿ ಸ್ಟಾರ್ಟ್ ಆಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ನ ನಮಗೆ ಕೊಡ್ತಾರೆ. ಮಧ್ಯಾಹ್ನ 1:30ಇಂದ 3 ಗಂಟೆವರೆಗೂ ಊಟಕ್ಕೆ ಸ್ವಲ್ಪ ಹೊತ್ತು ಬೋಟ್ನ ನಿಲ್ಲಿಸ್ತಾರೆ. ನಮಗೆ ಊಟಕ್ಕೆ ಅಲ್ಲಿ ಅನ್ನ ಸಾಂಬಾರು, ಚಿಕನ್ ಫ್ರೈ, ದಾಲು, ಮೊಸರು ಇದೆಲ್ಲ ಕೊಡ್ತಾರೆ. ವೆಜಿಟೇರಿಯನ್ಗೆ ಏನು ಕೊಡ್ತಾರೋ ನನಗೆ ಗೊತ್ತಿಲ್ಲ. ಮತ್ತು ಹಾಗೆ ಅಲ್ಲೊಂದು ಸಣ್ಣ ದ್ವೀಪ ಇದೆ, ಅಲ್ಲಿ ಫಿಶ್ಶು, ಫ್ರಾನ್ಸು ಸಿಗ್ತವೆ. ನಿಮ್ಗೆ ಇಷ್ಟ ಇದ್ದರೆ ತಗೊಂಡು ಶೆಫ್ಗೆ ಕೊಟ್ಟರೆ ನೈಟ್ ಊಟಕ್ಕೆ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಮತ್ತು 4 ಗಂಟೆಗೆ ಟೀ, ಸ್ನ್ಯಾಕ್ಸು ಸಹ ಇಲ್ಲಿ ಕೊಡ್ತಾರೆ. ಊಟ ಆದಮೇಲೆ ನಮ್ಮ ಬೋಟ್ ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ. 4 ಗಂಟೆಗೆ ನಾವು ಬೇಕಾದ್ರೆ ಬೋಟ್ನ ರೈಡ್ ಮಾಡ್ತೀವಂದರೂ ಸಹ ಅವರು ನಮಗೆ ಬೋಟ್ ಓಡಿಸೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾರೆ. ನಾನೊಂದು 5 ಮಿನಿಟ್ಸ್ ಬೋಟ್ ಓಡಿಸ್ದೆ. ಅದಾದಮೇಲೆ ಹೀಗೆ ಸುತ್ತ ತೆಂಗಿನ ತೋಟಗಳು, ಬೋಟು ಸಾಗ್ತಾ ಇದೆ. ಮತ್ತು 7 ಗಂಟೆ ಕರೆಕ್ಟಾಗೆ ಅಲ್ಲಿ ಬೋಟ್ನ ಸ್ಟಾಪ್ ಮಾಡ್ತಾರೆ. ಎಲ್ಲ ಬೋಟುಗಳು ಸಹ ಬಂದು ಅಲ್ಲೇ ಸ್ಟೇ ಆಗ್ತವೆ. ಮತ್ತು ಅವರು ನೈಟು ಡಿನ್ನರ್ಗೆ ಪ್ರಿಪೇರ್ನ ಮಾಡ್ಕೊತಿದ್ದಾರೆ. ನಾವು ಬೋಟ್ ಹೌಸ್ ಮೇಲ್ಗಡೆ ಬಂದು ಸ್ವಲ್ಪ ಹೊತ್ತು ಕೂತು ಎಲ್ಲ ಬೋಟುಗಳನ್ನ ನೋಡ್ತಾ, ಅಬ್ಬಾ ಆ ವ್ಯೂವು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ವಂಡ್ರ್ಫುಲ್. ಹಾಗೆ ನೈಟು ಡಿನ್ನರ್ನ ಮುಗಿಸಿ ಮಲ್ಕೊಂಡು ಬೆಳಗ್ಗೆ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಮತ್ತು ಬರ್ತಾನೂ ಸಹ ಅಷ್ಟೇ ಚೆನ್ನಾಗಿತ್ತು ವ್ಯೂವು. ಆಮೇಲೆ ನಾವೆಲ್ಲಿ ಹತ್ತಿದ್ವೋ ಅಲ್ಲಿಗೆ ತಂದು ನಮ್ಮನ್ನು ಇಳಿಸಿದ್ರು. ನಮ್ಗೆ ಇಷ್ಟ ಇದ್ದರೆ ನಮ್ಗೆ ಅಡುಗೆ ಮಾಡಿಟ್ಟಿರೋರಿಗೆ ಟಿಪ್ಸ್ನ ಕೊಡ್ಬೋದು. ಇದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಜಟಾಯುಗೆ. ಜಟಾಯು ಸೀತಮ್ಮನವರನ್ನು ರಾವಣಾಸುರನಿಂದ ಕಾಪಾಡಲು ತನ್ನ ಪ್ರಾಣವನ್ನೇ ಕೊಟ್ಟಂಥ ಪಕ್ಷಿ ಜಟಾಯು. ರಾವಣಾಸುರನೊಂದಿಗೆ ಹೋರಾಡಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದು ಇಲ್ಲೇ ಅಂತ ಹೇಳ್ತಾ ಇದ್ದಾರೆ. ಆದರೆ ಲೇಪಾಕ್ಷಿಯಲ್ಲೂ ಸಹ ಇದ್ರ ಬಗ್ಗೆ ವಿಚಾರವನ್ನು ಮಾಡ್ತಾರೆ. ಅಲ್ಲಿ ತನ್ನ ಪ್ರಾಣವನ್ನು ಬಿಟ್ಟಿದ್ದು ಅಂತ ಇತಿಹಾಸಗಳು, ಪುರಾವೆಗಳು ಹೇಳ್ತವೆ. ಮತ್ತು ಇಲ್ಲಿ ರಾಮನ ಟೆಂಪಲ್ಲು ಸಹ ಇದೆ. ಇಲ್ಲಿಗೆ ರಾಮನವರು ಬಂದಿದ್ರು ಅನ್ನೋ ಪ್ರತೀತಿನೂ ಸಹ ಇದೆ. ಹೀಗೆ ರಾಮನವರ ದರ್ಶನ ಮಾಡಿಕೊಂಡು ಜಟಾಯುವನ್ನು ನೋಡಿಕೊಂಡು ತುಂಬ ಸಂತೋಷ ಆಯಿತು. ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ವರ್ಕಲಾಗೆ. ಆಗಿತ್ತು ಕೇರಳದ ಅಲುಪಿಯಲ್ಲಿನ ನನ್ನ 3ನೇ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.